ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್. ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೇಶಕ್ಕೆ ಮೊಟ್ಟ ಮೊದಲ ಜಲಾಂತರ್ಗಾಮಿ ಮೆಟ್ರೋ ಟ್ರೈನ್ಗೆ ಹಸಿರು ನಿಶಾನೆ ತೋರುವ ಮೂಲಕ ಭಾರತದ ರೈಲ್ವೆ ಪ್ರಗತಿಗೆ ಹೊಸ ಭಾಷ್ಯ ಬರೆದಿದ್ದಾರೆ. ಕೋಲ್ಕತ್ತಾದ ಹೂಗ್ಲಿ ನದಿಯಲ್ಲಿ ಸುರಂಗ ನಿರ್ಮಿಸಿದ್ದು ಈ ಜಲಾಂತರಿ ಮೆಟ್ರೋ ಹೌರಾ ಮೇಡನ್ ಹಾಗೂ ಎಸ್ಪ್ಲಾನಡೆ ನಿಲ್ದಾಣಗಳ ನಡುವೆ ಸಂಚರಿಸಲಿದೆ. ಅತ್ಯಂತ ಆಳವಾದ ಹೂಗ್ಲಿ ನದಿ ಒಳಗೆ ಸುರಂಗ ನಿರ್ಮಿಸಿ ಅದರಲ್ಲಿ ಮೆಟ್ರೋ ಸಂಚರಿಸುವಂತೆ ಮಾಡಿದ್ದು ನಮ್ಮ ದೇಶದ ತಂತ್ರಜ್ಞರ ಹಾಗೂ ಅಭಿಯಂತರರ ಸಾಮರ್ಥ್ಯ ಬಿಂಬಿಸುತ್ತದೆ. ಇದಕ್ಕೆಲ್ಲ ಬೆನ್ನೆಲುವಾಗಿ ಇದ್ದದ್ದು ನರೇಂದ್ರ ಮೋದಿ ಅವರ ದೂರದೃಷ್ಟಿತ್ವ. ಈ ಎರಡು ನಿಲ್ದಾಣಗಳ ನಡುವೆ 4.8 ಕಿಲೋಮೀಟರ್ ಅಂತರವಿದ್ದು ಮೆಟ್ರೋ ಟ್ರೈನ್ ನದಿಯಲ್ಲಿ 520 ಮೀಟರ್ ಅಂತರವನ್ನು 45 ಸೆಕೆಂಡುಗಳಲ್ಲಿ ಸಂಚರಿಸಲಿದೆ. ಉದ್ಘಾಟನೆ ನಂತರ ಇದೇ ಮೆಟ್ರೋದಲ್ಲಿ ಪ್ರಯಾಣಿಸಿದ ಮೋದಿ ಅಲ್ಲಿದ್ದ ವಿದ್ಯಾರ್ಥಿಗಳು, ಮೆಟ್ರೋ ನಿರ್ಮಿಸಿದ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಅನೌಪಚಾರಿಕ ಸಂವಾದ ನಡೆಸಿದರು. ಜೊತೆಗೆ ತಮ್ಮ ಎಕ್ಸ್ ಸಂದೇಶದ ಮೂಲಕ ತಂತ್ರಜ್ಞರು ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಕೋಲ್ಕತ್ತಾ ಸೇರಿದಂತೆ ಕೊಚ್ಚಿ, ಆಗ್ರಾ, ಮೀರಟ್, ಪುಣೆ ಮೆಟ್ರೋ ಸಂಚಾರ ಹಾಗೂ ಸಂಪರ್ಕ ಕ್ಷೇತ್ರಕ್ಕೆ ಸಂಬಂಧಿಸಿದ 15,400 ಕೋಟಿ ಮೌಲ್ಯದ ಪ್ರಗತಿ ಕಾರ್ಯಕ್ಕೆ ಮೋದಿ ಚಾಲನೆ ನೀಡಿದರು. ಕೋಲ್ಕತ್ತಾ ಬಳಿಕ ಬರಾಸತ್ನಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಡೆದ ನಾರಿ ಶಕ್ತಿ ವಂದನ್ ಅಭಿನಂದನ್ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. विशाल कार्यक्रम इस बात का साक्षी है कि बीजेपी कैसे नारी शक्ति को विकसित भारत की शक्ति बना रहा है. 9 जनवरी को भाजपा ने देश भर में शक्ति वंदन अभियान शुरू किया था. इस दौरान देश भर में लाखों स्वयं सहायता समूहों से संवाद किया गया. ಪಶ್ಚಿಮ ಬಂಗಾಳದ ನಂತರ ಬಿಹಾರಕ್ಕೆ ತೆರಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೇತಿಯಾದಲ್ಲಿ ನಡೆದ ವಿಕಸಿತ ಭಾರತ ವಿಕಸಿತ ಬಿಹಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದೇ ಕಾರ್ಯಕ್ರಮದಲ್ಲಿ 8,700 ಕೋಟಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಬೇತಿಯಾ ಕಾರ್ಯಕ್ರಮದ ನಂತರ ಮುಜಫರ್ಪುರ್ನ ಮೋತಿಹರಿಯಲ್ಲಿ ಎಲ್ಪಿಜಿ ಪೈಪ್ಲೈನ್ನ ಉದ್ಘಾಟನೆ, ಇಂಡಿಯನ್ ಆಯಿಲ್ನ ಎಲ್ಪಿಜಿ ಬಾಟ್ಲಿಂಗ್ ಪ್ಲಾಂಟ್ ಹಾಗೂ ಸ್ಟೋರೇಜ್ ಟರ್ಮಿನಲ್ ಅನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಒಟ್ಟಾರೆ ನೀರಿನ ಒಳಗೂ ಮೆಟ್ರೋ ರೈಲು ಸಂಚರಿಸುವ ಮೂಲಕ ವಿಶ್ವದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಮತ್ತೆ ಒಂದು ಹೆಜ್ಜೆ ಮುಂದೆ ಇಡುವಂತೆ ಮಾಡಿದ್ದಾರೆ ಪ್ರಧಾನಿ ಮೋದಿ.